ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಇನ್ನೊಂದು ಹೊಸ ಸರ್ಕಾರಿ ಹುದ್ದೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಆ ಹುದ್ದೆ ಬಂದ್ಬಿಟ್ಟು ಮಂಗಳೂರು ಮಹಾನಗರ ಪಾಲಿಕೆ ನೇಮಕಾತಿ ವತಿಯಿಂದ ಖಾಲಿ ಇರುವ ಹುದ್ದೆಗಳ ಭರ್ತಿಗೋಸ್ಕರ ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಮತ್ತು ಯಾರ್ಯಾರು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನೆಕ್ಸ್ಟ್ ಹಾಕೋ ಸರ್ಕಾರಿ ಹುದ್ದೆಗಳ ವೀಡಿಯೋಸು ನಿಮಗೆ ತಲುಪ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ನೇಮ್ ಮಂಗಳೂರು ಮಹಾನಗರ ಪಾಲಿಕೆ ನೇಮಕಾತಿ 2025. ಪೋಸ್ಟ್ ಲೊಕೇಶನ್ ಮಂಗಳೂರು ಕರ್ನಾಟಕ. ಟೋಟಲ್ ವೇಕೆನ್ಸಿ ವಿವಿಧ ಹುದ್ದೆಗಳು. ಸ್ಯಾಲರಿ 69,250 ರೂಪಾಯಿಗಳು. ಡೀಟೇಲ್ಸ್ ಆಫ್ ಪೋಸ್ಟ್ ಸಹಾಯಕ ಕಾನೂನು ಅಧಿಕಾರಿ, ಇದು ಖಾಲಿ ಇರುವ ಹುದ್ದೆ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏಜ್ ಲಿಮಿಟ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್. ವಯೋಮಿತಿ ಏನಿರಬೇಕು ಅಂತ ಅಂದರೆ, ಮಂಗಳೂರು ಮಹಾನಗರ ಪಾಲಿಕೆ ನೇಮಕಾತಿ ಪ್ರಕಾರ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ 45 ವರ್ಷ ಮೀರಿರಬಾರದು. ಅಂದರೆ 18 ವರ್ಷದಿಂದ 45 ವರ್ಷದ ಒಳಗಿರೋ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ. ವಯೋಮಿತಿ ಸಡಿಲಿಕೆ ಕೂಡ ಇದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಇರುತ್ತದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ OBC 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇರುತ್ತದೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕೆ ಇರುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಷನ್ ಪ್ರೋಸೆಸ್ 2 ಹಂತಗಳಲ್ಲಿ ನಡೆಯುತ್ತೆ. ಒಂದು ಮೆರಿಟ್ ಪಟ್ಟಿ, ಇನ್ನೊಂದು ದಾಖಲೆಗಳ ಪರಿಶೀಲನೆ. ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ದಿಸ್ ಪೋಸ್ಟ್. ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ಅಂದರೆ, ಕರ್ನಾಟಕ ಮಂಗಳೂರು ಮಹಾನಗರ ಪಾಲಿಕೆ ಬಿಡುಗಡೆ ಮಾಡಿದ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ LLM ಪದವಿ ಪೂರ್ಣಗೊಳಿಸಿರಬೇಕು. LLM ಡಿಗ್ರಿ ಯಾರ್ಯಾರು ಕಂಪ್ಲೀಟ್ ಮಾಡಿರ್ತಾರೋ ಅವರು ಯಾರು ಆಸಕ್ತಿ ಇರುತ್ತೋ ಆ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್. ಮಂಗಳೂರು ಮಹಾನಗರ ಪಾಲಿಕೆ ನೇಮಕಾತಿ ಪ್ರಕಾರ ಅರ್ಜಿ ಶುಲ್ಕ ಇರುವುದಿಲ್ಲ. ಯಾರಿಗೂ ಕೂಡ ಅರ್ಜಿ ಶುಲ್ಕ ಇರೋದಿಲ್ಲ. SC/ST ಆಗಿರ್ಬೋದು, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಯಾವುದೇ ಕೆಟಗರಿ ಆಗಿರ್ಬೋದು, ಯಾರಿಗೂ ಕೂಡ ಅರ್ಜಿಯ ಶುಲ್ಕ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಅಪ್ಲೈಯಿಂಗ್. ಇಮೇಲ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಈ ಹುದ್ದೆಗಳಿಗೆ ನಾವು ಇಮೇಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 2/12/2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/1/2025. ದಾಖಲೆಗಳು. ಇದು ಅರ್ಜಿ ಜೊತೆಗೆ ನಾವು ಯಾವ್ಯಾವ ದಾಖಲೆಗಳನ್ನು ಟ್ಯಾಗ್ ಮಾಡಬೇಕಾಗುತ್ತೆ ಅಂತ ಅಂದರೆ, ಆಧಾರ್ ಕಾರ್ಡ್, ಅನುಭವ ಪ್ರಮಾಣ ಪತ್ರ, ಕಂಪ್ಯೂಟರ್ ಪ್ರಮಾಣ ಪತ್ರ, ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದಕ್ಕೆ ಅನುಭವ ಪ್ರಮಾಣ ಪತ್ರ, ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಸರ್ಟಿಫಿಕೇಟ್ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ಶೈಕ್ಷಣಿಕ ಪತ್ರಗಳು ಅಂದರೆ ಡಿಗ್ರಿ ಸರ್ಟಿಫಿಕೇಟು, ಮತ್ತು ಮಾರ್ಕ್ಸ್ ಕಾರ್ಡ್ಸು, 10th ಮಾರ್ಕ್ಸ್ ಕಾರ್ಡ್ಸು, 12th ಮಾರ್ಕ್ಸ್ ಕಾರ್ಡ್ಸು, ಮತ್ತು ಕಂಪ್ಲೀಟ್ ಮಾಡಿರೋ ಸರ್ಟಿಫಿಕೇಟು, ಇದಿಷ್ಟು ಕೂಡ ನಾವು ಟ್ಯಾಗ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಮತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನೂ ಕೂಡ ಟ್ಯಾಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಮೇಲ್ ವಿಳಾಸ. ನಾವು ಈ ಹುದ್ದೆಗಳಿಗೆ ಇಮೇಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ಇಮೇಲ್ ಬಂದುಬಿಟ್ಟು mangaluremcc.est@gmail.com. 3/1/2024 ಸಾಯಂಕಾಲ 4 ಗಂಟೆ ಒಳಗಾಗಿ ಅರ್ಜಿಯನ್ನು ಸೆಂಡ್ ಮಾಡಬೇಕು. ಈ ಅರ್ಜಿಯನ್ನು 3ನೇ ತಾರೀಕು ಸಾಯಂಕಾಲ 4 ಗಂಟೆ ಒಳಗಾಗಿ ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟ್, ಹೌ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್. ಈ ಹುದ್ದೆಗಳಿಗೆ ನಾವು ಯಾವ ಥರ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಅಂದರೆ, ಮೊದಲನೆಯದಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಸರಿಯಾಗಿ ಓದಿಕೊಳ್ಳಿ. ನಂತರ ಬಯೋಡಾಟಾ ಹಾಗೂ ದಾಖಲೆಗಳನ್ನು ಮೇಲೆ ಕೊಟ್ಟಿರುವ ಇಮೇಲ್ IDಗೆ ಕಳುಹಿಸಿ. ಫಸ್ಟ್ ನಾವು ಈ ಮಹಾನಗರ ಪಾಲಿಕೆಯವರು ರಿಲೀಸ್ ಮಾಡಿರೋ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಡೀಟೇಲಾಗಿ ಓದ್ಕೋಬೇಕಾಗುತ್ತೆ. ಅದಾದಮೇಲೆ ಬಯೋಡಾಟಾ ಮತ್ತು
ಮೇಲೆ ಹೇಳಿರೋ ದಾಖಲೆಗಳು ಇದಿಷ್ಟು ಕೂಡ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಇಮೇಲ್ ಮೂಲಕ ಸೆಂಡ್ ಮಾಡಬೇಕಾಗುತ್ತೆ. ಇದಿಷ್ಟು ಕೂಡ ಈ ಹುದ್ದೆಯ ಮಾಹಿತಿಯಾಗಿರುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ಸರ್ಕಾರಿ ಹುದ್ದೆಯ ಬಗ್ಗೆ ವಿಡಿಯೋ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.